ನಮಸ್ಕಾರ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತು ಒಳ್ಳೆ ಜ್ಯೂಸ್ ತೊಗೊಂಡು ಬಂದಿದ್ದೀನಿ, ಆರೋಗ್ಯಕರವಾದದ್ದು. ನೀವು ನೋಡ್ತಿದ್ದೀರಾ ಇವಾಗ. ಆದರೆ ಇದರಲ್ಲಿ ಬಳಸೋ ಪದಾರ್ಥಗಳು ಏನಪ್ಪ ಅಂದರೆ ಸೌತೆಕಾಯಿ, ಗಜ್ರಿ, ಹಾಗಲಕಾಯಿ, ಟೊಮೆಟೊ ಹಾಗೂ ಸೋರೆಕಾಯಿ. ಈ 5 ಪದಾರ್ಥಗಳನ್ನು ತಗೊಂಡು, ಅದು ಶುಗರ್ದವರಿಗೆ ಇದು ಬಹಳಷ್ಟು ಒಳ್ಳೆಯ ಜ್ಯೂಸ್ ಅಂತ ಹೇಳ್ತೀನಿ. ಬಹಳಷ್ಟು ಆರೋಗ್ಯಕರವಾಗಿದೆ. ಇದರಲ್ಲಿ ಎಲ್ಲ ತರಕಾರಿಗಳಲ್ಲಿ ಇದರಲ್ಲಿ ಏನೇನು ವಿಟಮಿನ್ಸ್ ಇರ್ತವೆ ಅಂತ ಹೇಳ್ತೇನೆ ಒಂದೊಂದಾಗಿ. ಸೌತೆಕಾಯಿ ನೋಡಿ, ಸೌತೆಕಾಯಿಯಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮತ್ತು ಆರೋಗ್ಯದ ಬಗ್ಗೆ ಬಹಳಷ್ಟು ಒಳ್ಳೆಯ ಪೌಷ್ಟಿಕಾಂಶ ಇರುವ ಸೌತೆಕಾಯಿ ಇದು. ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ, ಹೃದಯ ರೋಗವನ್ನು ಕಾಪಾಡುವುದು ಮತ್ತು ಉರಿಯೂತ ಕಡಿಮೆ ಮಾಡುತ್ತದೆ, ನಿರ್ಜಲೀಕರಣವನ್ನು ತಡೆಯುತ್ತದೆ. ಮತ್ತು ಗಜ್ರಿ ನೋಡಿ, ಗಜ್ರಿಗಳು ಪೋಷಕಾಂಶ ಭರಿತ ತರಕಾರಿ ಇದೆ. ಅವು ವಿಟಮಿನ್ ಎ, ಬೀಟಾ ಕ್ಯಾರೆಟ್ನ ಫೈಬರ್, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುತ್ತದೆ. ಇವು ಕಣ್ಣಿಗೆ ಮತ್ತು ಕಣ್ಣಿನ ಆರೋಗ್ಯದ, ಹೃದಯದ ಆರೋಗ್ಯ, ತೂಕ ನಿರ್ವಹಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹಾಗಲಕಾಯಿ ನೋಡಿ, ಹಾಗಲಕಾಯಿ ರುಚಿಯನ್ನು ಕಹಿ ಇದ್ದರೂ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಗಳನ್ನು ಹೊಂದಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಅಪಾಯವನ್ನು ಕಡಿಮೆ ಮಾಡುತ್ತದೆ, ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿರುತ್ತದೆ. ಟೊಮೆಟೊ ಇಂದ ಏನಪ್ಪ ಉಪಯೋಗ ಅಂದರೆ, ಟೊಮೆಟೊ ಹಣ್ಣು ತರಕಾರಿ ಅಲ್ಲ, ಬದಲಾಗಿ ಹಣ್ಣು. ಇದು ಭಕ್ಷ್ಯದ ರುಚಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಲೈಕೋಪಿನ್ ಎಂಬ ವಸ್ತುವಿನಿಂದ ಸಮೃದ್ಧಿಯಾಗಿದೆ. ಪೊಟ್ಯಾಷಿಯಂ, ವಿಟಮಿನ್ ಬಿ, ಇ ಮತ್ತು ಇತರ ಪೋಷಕಾಂಶಗಳನ್ನು ಕೆಂಪು ಬಣ್ಣದ ಈ ಟೊಮೆಟೊ ಹಣ್ಣುಗಳು ಹೊಂದಿದೆ. ಸೋರೆಕಾಯಿಯಿಂದ ನೋಡಿ, ಸೋರೆಕಾಯಿ ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತದೆ. ಇದರಿಂದ ಬಹಳಷ್ಟು ಉಪಯೋಗಗಳಿವೆ ನೋಡಿ. ಅದರಿಂದ ಮಾಡಿರೋ ಈ ಜ್ಯೂಸ್ ನೀವು ಡೈಲಿ 1 ಟೈಮ್ ಕುಡಿಯೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರೋದ್ರಲ್ಲಿ ಸಂಶಯವಿಲ್ಲ. ಮತ್ತು ನೀವು 2 ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ನಾನು, ಆರೋಗ್ಯಕರವಾದದ್ದು. ಇದರಲ್ಲಿ ನೀವು ಹಾಗಲಕಾಯಿ ಬಳಸ್ತೀರಾ, ಆದರೆ ಇನ್ನೊಂದು ಜ್ಯೂಸ್ ಹೇಳ್ಕೊಡ್ತೇನೆ ನಿಮಗೆ. ಆ ಜ್ಯೂಸಲ್ಲಿ ನಿಮಗೆ ನೋಡಿ, ಸಕ್ಕರೆ ಕಾಯಿಲೆಗೋಸ್ಕರ ಮಾಡಿರೋದು, ಇದನ್ನು ಕುಡಿಬೇಕು. ಮತ್ತು ನಾನು ಇನ್ನೊಂದು ಜ್ಯೂಸ್ ಅಂದರೆ ಅದರಲ್ಲಿ ಹಾಗಲಕಾಯಿ ಬಳಸೋದಿಲ್ಲ. ಹಾಗಲಕಾಯಿ ಬಿಟ್ಟು ಎಲ್ಲ ನೋಡಿ, ಸೋರೆಕಾಯಿ ಇದೆ, ಕ್ಯಾರೆಟು, ಗಜ್ರಿ, ಟೊಮೆಟೊ ಇಷ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ. ಈ ಹಾಗಲಕಾಯಿ ಆದರೆ ಮಕ್ಕಳೆಲ್ಲ ಕುಡಿಯೋಕ್ಕಾಗಲ್ಲ, ದೊಡ್ಡೋರಿಗೆ ಶುಗರ್ ಇಲ್ದವ್ರು ಕೂಡ ಕುಡಿಬೋದು, ಇದು ಸಹಜವಾಗಿ. ಹಾಗಾಗಿ ಇಷ್ಟನ್ನು ಬಳಸ್ಕೊಂಡು ಇದೊಂದು ಜ್ಯೂಸ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳಿಗಾದರೆ ಒಂದು ಚಿಕ್ಕ ಗ್ಲಾಸ್ ಆದರೆ ಸಾಕು, ದೊಡ್ಡವರಿಗೆ ಒಂದು ಗ್ಲಾಸ್ ಪೂರ ಕುಡಿದ್ರೆ ಒಳ್ಳೆಯದು. 1-2 ರೊಟ್ಟಿ ಊಟ ಮಾಡಿದಷ್ಟು ಶಕ್ತಿ ಇರುತ್ತೆ ಇದರಲ್ಲಿ ಎಷ್ಟೊಂದು ವಿಟಮಿನ್ಸ್ಗಳಿದ್ದಾವೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇವಾಗ ನೋಡಿ, ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡಿಕೊಂಡು ಈ ಜ್ಯೂಸನ್ನು ಹಿಂಡ್ಕೋಬೇಕು. ಅಂದರೆ ಒಂದು ಸೋಸುವ ಜಾರಲ್ಲಿ ಸೋಸಿಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೇಕು. ಬಹಳಷ್ಟು ಆರೋಗ್ಯಕರವಾದ ಈ ಪಾನೀಯಗಳನ್ನು, ಈ ಜ್ಯೂಸನ್ನು, ಈ ತರಕಾರಿಯಿಂದ ಮಾಡಿರೋ ಜ್ಯೂಸನ್ನು ಡೈಲಿ ಕುಡಿದು ಆರೋಗ್ಯವಂತರಾಗಿ ಅಂತ ಕೇಳ್ತೀನಿ. ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬೆಲ್ ಐಕನ್ ಕೂಡ ಒತ್ತಿ, ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದನ್ನು ನೀವು ನೇರವಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.